ಎಲ್ರಿಗೂ ನಮಸ್ಕಾರ ಕಣ್ರಪ್ಪ. ಎಲ್ಲರೂ ಚೆನ್ನಾಗಿದ್ದೀರಾ? ನಾನಂತೂ ಫಸ್ಟ್ ಕ್ಲಾಸ್ ಆಗಿದ್ದೀನಿ. ಓಕೆ, ವೆಲ್ಕಮ್ ಟು ದ ಮ್ಯಾಟರ್. RV ಕಾಲೇಜ್ ಒಳಗಡೆ ಡ್ರೈವರ್ಲೆಸ್ ಕಾರು ಸ್ವಾಮೀಜಿಯವ್ರು ತಗೊಂಡವ್ರೆ ಕಣಪ್ಪ. ಡ್ರೈವರ್ಲೆಸ್ ಕಾರು ಬಂದ್ಬಿಟ್ಟಿದೆ ಬೆಂಗಳೂರಿಗೆ. ಸುಮಾರು ಬಂದಿರಬೇಕು ನಂಗೆ ತಿಳಿದಂಗೆ. ಆದರೆ RV ಕಾಲೇಜಲ್ಲಿ ಇವತ್ತು ಸ್ವಾಮಿಗಳು ಡ್ರೈವರೇ ಇಲ್ಲ ಕಣಪ್ಪ, ಡ್ರೈವರ್ಲೆಸ್ ಕಾರ್ನ ತಗೊಂಡು ಕಾಲೇಜಿಗೆ ಬಂದವ್ರೆ. ಪೂಜೆ ಪುರಸ್ಕಾರಕ್ಕೋ ಇಲ್ಲ ಏನಕ್ಕೋ ಬಂದಿರಬೇಕು. ಆದರೆ ಡ್ರೈವರ್ ಇಲ್ದಂಗೆ ಕಾರು ಕರ್ಕೊಂಬಂದ್ಬಿಟ್ಟಿದೆ. ಒಳ್ಳೇದಲ್ಲೇನಪ್ಪ, ಇನ್ನೇನಪ್ಪ ಬೇಕು? ಇನ್ನೂ ಏನೇನಾಯ್ತದೋ ಪ್ರಪಂಚದಲ್ಲಿ ಗೊತ್ತಿಲ್ಲ ಕಣಪ್ಪ. ಕಾರ್ಗೆ ಡ್ರೈವರ್ ಇಲ್ಲ, ತಾನೇ ಓಡ್ತಾಯಿದೆ. ಪಾಪ ಡ್ರೈವರ್ಗಳು ಕೆಲಸ ಇಲ್ದಂಗೆ ಆಗ್ತೈತೆ. ಪಾತ್ರೆ ಉಜ್ಜೆ ಮಿಷನ್ ಬಂದೈತೆ, ದೋಸೆ ಹಾಕೋದು ಬಂದೈತೆ, ಮುದ್ದೆ ಮಾಡೋ ಮಿಷಿನ್ ಬಂದೈತೆ. ಇನ್ನೇನೇನಪ್ಪ, ಕಮೋಡ್ ಒಳಗಡೆ ಅಂಡು ತೊಳೆಯೋ ಮಿಷಿನು ಬಂದ್ಬಿಟ್ಟದೆ ಕಣಪ್ಪ, ಅದು ಬಂದ್ಬಿಟ್ಟದೆ. ಇನ್ನೇನೇನಾಯ್ತದೋ ಪ್ರಪಂಚದಲ್ಲಿ. ಸ್ನಾನ ಮಾಡಿಸೋದೊಂದು ಬರಬೇಕು, ಊಟ ಮಾಡಿಸೋದೊಂದು ಬರಬೇಕು ಕಣಪ್ಪ. ಇವು ಎಷ್ಟು ಬಂದ್ಬಿಡ್ತಂದ್ರೆ ಮನುಷ್ಯರಿಗೆ ಯಾರಿಗೂ ಕೆಲಸ ಇಲ್ಲ. ಯೋಚನೆ ಮಾಡಿ, ಈಗ ರೋಬೋ ಬೇರೆ ಬಂದ್ಬಿಟ್ಟೈತೆ ಕಣಪ್ಪ. ಹೋಟ್ಲೊಳಗೆ ಸಪ್ಲೈ ಮಾಡ್ತಾೈತೆ. ಏನೇನು ಬರ್ತಾವೆ ಇನ್ನು ಪ್ರಪಂಚದಲ್ಲಿ ಏನಾಗ್ತವೆ? ಮನುಷ್ಯರು ಕೆಲಸನೇ ಇಲ್ದಂಗೆ ಮಾಡಕ್ಕೆ ಬಿಡ್ತಾರ ಅಂತ. ಇನ್ನು ಏನೇನಾಗ್ತವೆ? ಹಿಂಗೆಲ್ಲ ಆಗಬಾರ್ದು. ಮನುಷ್ಯರು ಕೆಲಸ ಮಾಡಬೇಕು, ಪಾಪ ಅವ್ರಿಗೂ ಸಂಬಳ ಬರಬೇಕು. ದಯವಿಟ್ಟು ಇಂಥವೆಲ್ಲ ಬರೋಕ್ಕೆ ಹೋಗಬಾರ್ದು ಅಂತ ನನ್ನ ಅಭಿಪ್ರಾಯ. ನಿಮ್ಮ ಅಭಿಪ್ರಾಯಗಳನ್ನ ನೀವು ತಿಳಿಸಿ ಕಣ್ರಪ್ಪ. ಇನ್ನು ಐತಪ್ಪ ಹಲವಾರು ವಿಚಾರಗಳವೆ ಹೇಳ್ತೀನಿ. ವಿಚಾರ ಕಣಪ್ಪ, ಡ್ರೈವರ್ಲೆಸ್ ಕಾರ್ ಆಯ್ತಾ. ಈಗ ಟ್ರಾನ್ಸ್ಪರೆಂಟ್ ಕಾರ್ ಬಂದ್ಬಿಟ್ಟೈತೆ ಕಣಪ್ಪ. ಒಳಗೆಲ್ಲ ಕಾಣಿಸ್ತಾ ಇದೆ ಕಣಪ್ಪ. ಇಂಜಿನು ಕಾಲಿಗಿಲೆಲ್ಲ ಕಾಣಿಸ್ತಾ ಇದೆ. ಇಲ್ಲಿ ನೋಡ್ರಿಯಪ್ಪ, ನೋಡಿದ್ರೆ ಇನ್ನು ಏನೇನು ಬರ್ತದೋ ಗೊತ್ತಿಲ್ಲ. ಓಕೆಪ್ಪ, ಇನ್ನೊಂದು ವಿಚಾರ ಕಣಪ್ಪ. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ಇವತ್ತಿಗೆ ನಮ್ಮಿಂದ ಅಗಲಿ 4 ವರ್ಷ. ಅಪ್ಪು ಅಣ್ಣವ್ರನ್ನ ನಾವು ಕಳ್ಕೊಂಡು 4 ವರ್ಷ ಆಯಿತು. ಅಪ್ಪು ಅಣ್ಣವರೇ ಮತ್ತೆ ಹುಟ್ಟಿ ಬನ್ನಿ ಅಂತ ನಾವು ಎಲ್ಲರೂ ದೇವ್ರಲ್ಲಿ ಪ್ರಾರ್ಥಿಸ್ಕೊಳ್ಳೋಣ ಖಂಡಿತ. ಯಾಕಂದರೆ ಆ ಥರ ಅಪ್ಪು ಅಣ್ಣವ್ರನ್ನ ನಾವು ಮತ್ತೆ ಕಾಣೋಕ್ಕೆ ಸಾಧ್ಯನೇ ಇಲ್ಲ. ಮತ್ತು ಆ ಜಾಗವನ್ನು ಯಾರೂ ತುಂಬಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬೋದು ಅಲ್ವಾ? ಎಸ್, ಅಪ್ಪು ಅಣ್ಣವ್ರನ್ನ ಮಿಸ್ ಮಾಡ್ಕೋತಾ ಇದ್ದೀವಿ. ಲವ್ ಯು ಅಪ್ಪು ಅಣ್ಣ, ಲವ್ ಯು ಲವ್ ಯು ಲವ್ ಯು. ಎಸ್, ಇನ್ನೂ ಐತಪ್ಪ ವಿಚಾರ ಹೇಳ್ತೀನಿ ಕಣಪ್ಪ. ಜಸ್ಟ್ ವೇಟ್ ಆ್ಯಂಡ್ ವಾಚ್. ಸೊ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವ್ರನ್ನ ನಾವು ಕಳ್ಕೊಂಡು 4 ವರ್ಷ. ಇವತ್ತಿಗೆ 4 ವರ್ಷ ಆಯಿತು ಕಣಪ್ಪ. ಓಕೆ, ಯಾಕಂದರೆ ಮತ್ತೆ ಆ ಥರ ಹುಟ್ಟು ಬರಬೇಕು ಅಂದರೆ ಯಾರ ಕೈಲೂ ಅವ್ರ ಜಾಗ ಯಾರು ತೊಗೊಳೋಕ್ಕೂ ಸಾಧ್ಯನೇ ಇಲ್ಲ. ಅಪ್ಪು ಅಣ್ಣವ್ರ ಥರ ಹುಟ್ಟು ಬರೋಕ್ಕೆ ಅಪ್ಪು ಅಣ್ಣವರೇ ಹುಟ್ಟು ಬರಬೇಕು ಮತ್ತೆ ಹುಟ್ಟು ಬಂದರೆ. ಯಾಕಂದರೆ ಅವ್ರ ಸ್ಥಾನ ಅವ್ರ ಕೈಲಿ ಮಾತ್ರ ತುಂಬಕ್ಕೆ ಸಾಧ್ಯ. ಎಲ್ರಿಗೂ ಗೊತ್ತಿರೋಂಥ ವಿಚಾರ. ನ್ಯಾಷನಲ್ ಅವಾರ್ಡ್ ವಿನ್ನರ್. ಸೊ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವ್ರಿಗೆ ನಿಜವಲ್ಲೂ ಮತ್ತೆ ಹುಟ್ಟಿ ಬನ್ನಿ ಅಂತ ನಾವು ದೇವರಲ್ಲಿ ಎಲ್ಲರೂ ಪಾರಿಸ್ಕೊಳ್ಳೋಣ. ಓಕೆ, 4ನೇ ವರ್ಷ. ಕಾರ್ ಸೀಟ್ ಬೆಲ್ಟ್ ಹಾಕಿಲ್ಲ ಅಂದರೆ, ಹೆಲ್ಮೆಟ್ ಹಾಕಿಲ್ಲ ಅಂದರೆ ಟ್ರಾಫಿಕ್ ಪೊಲೀಸ್ನವರು ಫೈನ್ ಹಾಕ್ತಾರೆ ಖಂಡಿತ. ಯಾಕಂದರೆ ಅದು ಕಾನೂನು ಏನು ಮಾಡಿದೆಯೋ ಪಾಪ ಅದನ್ನು ಪಾಲಿಸಬೇಕಾಗುತ್ತೆ ಯಾರು? ಟ್ರಾಫಿಕ್ ಪೊಲೀಸ್ನವರು. ಆದರೆ ಇಲ್ಲಿ ಟ್ರಾಫಿಕ್ ಪೊಲೀಸ್ನವರೇ ಹೆಲ್ಮೆಟ್ ಹಾಕಿಲ್ಲ ಕಣಪ್ಪ. ಅದಕ್ಕೆ ಒಬ್ಬ ಹುಡುಗ ಹೋಗ್ಬಿಟ್ಟು ಅವ್ರಿಗೆ ಫೈನ್ ಹಾಕ್ಬಿಟ್ಟವನೇ ಕಣಪ್ಪ. ಎಂಥ ಕಾಲ ಬಂತಪ್ಪ ಕಣಪ್ಪ. ಟ್ರಾಫಿಕ್ ಪೊಲೀಸ್ಗೆ ಫೈನ್ ಹಾಕ್ಬಿಟ್ಟವನೇ ಕಣಪ್ಪ ಒಬ್ಬ ಹುಡುಗ. ಯಾಕೆ ನೀವು ಹೆಲ್ಮೆಟ್ ಹಾಕಿಲ್ಲ, ಈ ಕಡೆಯಿಂದ ಬರ್ತಾ ಇದ್ದೀರಾ, ಅದು ಒನ್ ವೇ ಅಂತ ಏನೋ ಹೋಗಿ ಹೇಳ್ಬಿಟ್ಟವನೇ ಕಣಪ್ಪ. ವಿಡಿಯೋ ಎಲ್ಲ ಮಾಡಿಬಿಟ್ಟವನೇ. ಅವ್ರ ಕೈಲೇ ಫೈನ್ ಕಟ್ಸ್ಕೊಂಬಿಟ್ಟವನೆ ಅಂತ ಕಣಪ್ಪ. ಆ ದುಡ್ಡು ತಗೊಂಡಾಗ ಯಾರು ಕೊಡ್ತಾನೋ ಗೊತ್ತಿಲ್ಲ. ಗೌರ್ಮೆಂಟ್ಗೆ ಕೊಡ್ತಾನೆ ಅನಿಸ್ತೈತಿ. ಇಂಥ ಕೆಲಸ ಮಾಡೋನು ಅಂದಮೇಲೆ ಗೌರ್ಮೆಂಟ್ಗೆ ಕೊಡ್ತಾನೇನೋ. ಹ್ಯಾಟ್ಸ್ ಆಫ್ ಹೇಳಬೇಕು. ಯಾಕಂದರೆ ಎಲ್ಲರಿಗೂ ಕಾನೂನು ಎಲ್ರಿಗೂ ಒಂದೇ ಅನ್ನೋ ಅರ್ಥದಲ್ಲಿ ಮಾಡಿರೋವಂಥದ್ದು ಅಲ್ವಾ? ಇನ್ನೂ ವಿಚಾರಗಳು ಕಣಪ್ಪ. ಜಸ್ಟ್ ವೇಟ್ ಆ್ಯಂಡ್ ವಾಚ್. CM ಸಿದ್ದರಾಮಯ್ಯ ಸಾಹೇಬ್ರು ಹೇಳಿರೋಂಥದ್ದು, ಡ್ರಗ್ಸು ರಿಯಲ್ ಎಸ್ಟೇಟ್ ಮಾರಾಟಗಾರರ ಜೊತೆ ಪೊಲೀಸ್ನವರೇ ಸೇರ್ಕೊಂಡ್ಬಿಡ್ತಾರೆ, ಅವರೇ ಕನೆಕ್ಷನ್ ಹೊಂದಿರ್ತಾರೆ, ದಯವಿಟ್ಟು ಬೇಜಾರು ಮಾಡ್ಕೊಳಕ್ಕೆ ಹೋಗಬೇಡಿ, ಅವ್ರಿಗೆ ಸಪೋರ್ಟ್ ಮಾಡಿಬಿಡ್ತಾರೆ, ಹಿಂಗಾಗ್ತದೆ ಅಂತ CM ಸಾಹೇಬ್ರಿ ಸ್ವತಃ CM ಸಾಹೇಬ್ರಿ ಹೇಳ್ಬಿಟ್ಟವ್ರೆ ಕಣಪ್ಪ. ಪೊಲೀಸ್ನವರು ಡ್ರಗ್ಸ್ನವ್ರ ಜೊತೆ ಕನೆಕ್ಷನ್ ಇಟ್ಕೊಂಡಿರ್ತಾರೆ, ಅವ್ರಿಗೆ ಬಿಟ್ಬಿಡ್ತಾರೆ. ರಿಯಲ್ ಎಸ್ಟೇಟ್ನವ್ರು ಬಿಟ್ಟು ಏನಕ್ಕೆ ಬಿಡ್ತಾರೆ, ಹೆಂಗೆ ಬಿಡ್ತಾರೆ, ಠಣನ ಹೆಂಗೆ ಏನು ಅಂತ ನಮಗೆ ಕರೆಕ್ಟಾಗಿ ಬಿಡಿಸಿ ಹೇಳ್ಬೇಕು CM ಸಾಹೇಬ್ರಿ. ಓಕೆ, ಎಲ್ಲ ಗೊತ್ತಿದ್ರು ಸಹ ಅವ್ರನ್ನ ಬಿಟ್ಟು ಬಿಡ್ತಾರೆ ಪೊಲೀಸ್ನವರು. ಎಲ್ಲ ಗೊತ್ತಿರುತ್ತೆ, ರಿಯಲ್ ಎಸ್ಟೇಟ್ನವ್ರು ಹೆಂಗೆ, ಡ್ರಗ್ಸ್ನವ್ರು ಹೆಂಗೆ ಅಂತ ಗೊತ್ತಿರುತ್ತೆ, ಅವ್ರನ್ನ ಬಿಟ್ಬಿಡ್ತಾರೆ ಅಂತ ಹೇಳ್ಬಿಟ್ಟವ್ರೆ ಕಣಪ್ಪ. ಇದು ನಮ್ಗೆ ಇವತ್ತೇ ಗೊತ್ತಾಗಿರೋದು ವಿಚಾರ. ಆದರೆ ಪೊಲೀಸ್ನವರು ತಿಳ್ಕೋಬೇಕು ಈ ಥರ ಯಾಕೆ ಹೇಳ್ತಾವ್ರಂತ. ಗೊತ್ತಿರೋದಕ್ಕೆ ಹೇಳಿರ್ತಾರೆ CM ಸಾಹೇಬ್ರು. ಈ ಥರದೊಂದು ಮಾತಿಯಾಗಿ ಕೇಳ್ಬಿಟ್ಟು ಬೆಂಗಳೂರೇ ಬೆಚ್ಚ ಬಿದ್ದುಬಿಟ್ಟದೆ ಕಣಪ್ಪ. CM ಸಾಹೇಬ್ರು ಹೇಳಿರೋದ್ರು. ಇವ್ರು ಇರ್ತಾರೆ, ಬೇಜಾರು ಮಾಡ್ಕೊಳಕ್ಕೆ ಹೋಗಬೇಡಿ, ಡ್ರಗ್ಸ್ ಅವ್ರು ಯಾರು ಮಾಡ್ತಾರೆ, ಏನು ಯಾರು ಡಾನು ಏನು ಎಲ್ಲ ಗೊತ್ತಿರುತ್ತೆ, ಆದರೂ ಬಿಟ್ಬಿಡ್ತಾರೆ. ಯಾಕೆ ಬಿಡ್ತಾರೆ ಗೊತ್ತಾಯ್ತಲ್ಲ ನಿಮಗೆ ಏನು ಅಂತ? ಎಸ್, ನಿಮಗೆಲ್ಲ ಉತ್ತರ ಗೊತ್ತಾಗಿರುತ್ತೆ ಕಣ್ರಪ್ಪ. ಇನ್ನು ವಿಚಾರಗಳವೇ ಹೇಳ್ತೀನಿ. ಜಸ್ಟ್ ವೇಟ್ ಆ್ಯಂಡ್ ವಾಚ್. ಬೆಚ್ಚ ಬಿದ್ದ ಬೆಂಗಳೂರು CM ಸಾಹೇಬ್ರು ಹೇಳಿಕೆಗೆ ಅಲ್ವೇನ್ರ ಬನ್? ಎಸ್, ವೇಟ್ ಮಾಡಿ. ಇನ್ನು ವಿಚಾರಗಳವೆ. ಇನ್ನೊಂದು ವಿಚಾರ ಕಣಪ್ಪ, ಕ್ಲೈಮ್ಯಾಕ್ಸ್ ಬಾಕಿ ಅಂತ ಹೇಳಿದ್ದೆ ನಿನ್ನೆ. ಕ್ಲೈಮ್ಯಾಕ್ಸ್ ಆಲ್ರೆಡಿ ಬಂದ್ಬಿಡ್ತು.
ಸಿದ್ದರಾಮಯ್ಯ ಸಾಹೇಬ್ರೆ 5 ವರ್ಷ CM ಆಗಿರಬೇಕು ಅಂತ ಸಂಘಟನೆಗಳೆಲ್ಲ ರೆಡಿ ಆಗ್ಬಿಟ್ಟು ಪತ್ರಿಕೆಗಳೆಲ್ಲ ಬರೆಯಕ್ಕೆ ಶುರು ಆಗ್ಬಿಟ್ಟವಂತೆ ಕಣಪ್ಪ. ಸಿದ್ದರಾಮಯ್ಯ ಸಾಹೇಬ್ರು ನಮ್ಮ ಸಿದ್ದರಾಮಯ್ಯ ಸಾಹೇಬ್ರೇ ಇರಬೇಕು 5 ವರ್ಷ, ದಯವಿಟ್ಟು ಬದಲಾವಣೆ ಮಾಡಕ್ ಹೋಗಬೇಡಿ ಅಂತ ಸಂಘಟನೆಗಳೆಲ್ಲ ಸೇರ್ಕೊಂಡ್ಬಿಟ್ಟವಂತೆ. ನಾನು ನಿನ್ನೆ ತಾನೇ ಹೇಳಿದ್ದೆ ನಿಮಗೆ, ಕ್ಲೈಮ್ಯಾಕ್ಸ್ ಬಾಕಿ ಹೈ, ಪಿಕ್ಚರ್ ಅಭಿ ಬಾಕಿ ಹೇ ಮೇರೆ ದೋಸ್ತ್ ಅಂತ ಹೇಳಿದೆ. ಇದೇ ಕಣಪ್ಪ, ಪಿಕ್ಚರ್ ಮೇನ್ ಬಂದ್ಬಿಡ್ತು, ಇವತ್ತು ರಿಲೀಸ್ ಆಗೋಗ್ಬಿಡ್ತು, ಟ್ರೇಲರ್ ರಿಲೀಸ್ ಆಗಿಲ್ಲ, ಆಗಲೇ ಪಿಕ್ಚರ್ ರಿಲೀಸ್ ಆಗೋಗ್ಬಿಡ್ತು. ಸೊ ಸಿದ್ದರಾಮಯ್ಯ ಸಾಹೇಬ್ರೆ CM ಆಗಿರಬೇಕು ಅಂತ ಈಗ ಸಂಘಟನೆಗಳೆಲ್ಲ ಪತ್ರಗಳು ಬರೆಯೋಕೆ ಶುರು ಮಾಡಿಬಿಟ್ಟವ್ರಂತೆ. ಅವ್ರ ಬೆನ್ನಿಂದೆ ನಿಂತಿದ್ದಾರೆ. ನಮ್ಮ CM ಸಾಹೇಬ್ರು ನಮಗೆ ಇವರೇ ಆಗಿರಬೇಕು, ಸಿದ್ದರಾಮಯ್ಯ ಸಾಹೇಬ್ರೇ ಆಗಿರಬೇಕು, ಇನ್ಯಾರು ಬೇಡ. ಯಾರ್ಯಾರು ಬೇಡ? ಸತೀಶ್ ಜಾರಕಿಹೊಳಿ ಸಾಹೇಬ್ರು ಬೇಡ, DK ಸಾಹೇಬ್ರು ಬೇಡ, ಪರಮೇಶ್ವರ್ ಸಾಹೇಬ್ರು ಬೇಡ. ಕರೆಕ್ಟ್ ಆಗಿ ಇದಕ್ಕೆ ಪರ್ಮನೆಂಟ್ ಹೇಗಿರ್ಬೇಕು ಅಂದ್ರೆ ಅದು 5 ವರ್ಷ ಅಂದ್ರೆ ಅದು ನಮ್ಮ ಸಿದ್ದರಾಮಯ್ಯ ಸಾಹೇಬ್ರು ಅಂತ ಹೇಳ್ಬೋದು. ಇನ್ನೊಂದು ವಿಚಾರ ಕಣಪ್ಪ, RSS ಪಾದ ಸಂಚಲನಕ್ಕೆ ಇವರು ಕಡ ಹಾಕಿದ್ರು. ಏನು ಬೇಡ, ಓಡಾಡಬಾರ್ದು, ಏನು ಮಾಡಂಗಿಲ್ಲ, ಚಟುವಟಿಕೆ ನಡೆಯಂಗಿಲ್ಲ ಅಂತ ಸರ್ಕಾರಕ್ಕೆ ಮಾಡಿದ್ರು. ಆದ್ರೆ ಕೋರ್ಟಲ್ಲಿ ಹಿನ್ನಡೆ, ಅಂದ್ರೆ ಕೋರ್ಟು ಒಪ್ಕೊಂತ ಇಲ್ಲ, ಅದನ್ನ ಮಾಡಕ್ಕೆ ಅವರು ಬಿಡ್ತಾ ಇಲ್ಲ, ಕಡವಾನೆ ಹಾಕಕ್ಕೆ ಬಿಡ್ತಾ ಇಲ್ಲ. ಗೊತ್ತಾಯ್ತೇನ್ರಪ್ಪ? ಅದನ್ನ ನಿಲ್ಸಕ್ಕೆ ಬಿಡೋದಿಲ್ಲ ಕೋರ್ಟು ಅಂತ ಹೇಳ್ತಾ ಇದೆ. ಗೊತ್ತಾಯ್ತಾ? ಸೊ RSS ಅವರಿಗೆ ಇನ್ನೂ ಜಯದಲ್ಲಿದ್ದಾರೆ ಅಂತ, ಅಲ್ಲಿಗೆ ಇನ್ನೂ ರನ್ನಿಂಗ್ ಅಲ್ಲಿದ್ದಾರೆ ನಮ್ಮ RSS ನವರು ಅಂತ ಹೇಳ್ತಾವ್ರೆ ಜನಗಳು. ಕೋರ್ಟಲ್ಲಿ ಹಿನ್ನಡೆ, ಸರ್ಕಾರಕ್ಕೆ ಹಿನ್ನಡೆ, ಮುಖಭಂಗ ಅಂತನೂ ಹೇಳ್ಬೋದು. ಯಾಕಂದ್ರೆ ಮಾಡಕ್ಕಾಗ್ಲಿಲ್ಲ, ಅವ್ರ ಕೈಲಿ ಏನೇನ್ ಮಾಡಕ್ಕಾಗಿದ್ರು ಅದನ್ನ ಬಂದ್ ಮಾಡ್ಬೇಕು ಅಂತ ಹೋದ್ರು ಮಾಡಕ್ಕಾಗಿಲ್ಲ, ಮುಖಭಂಗ ಅಂತಾನೆ ಹೇಳ್ಬೇಕು RSS ನವ್ರು ಹೇಳ್ತಾವ್ರಿ. ಓಕೆ, ಇನ್ನು ವಿಚಾರಗಳಿವೆ ಕಣಪ್ಪ, ಹೇಳ್ತೀನಿ, ಜಸ್ಟ್ ವೇಟ್ ಅಂಡ್ ವಾಚ್. ಇನ್ನು CT ರವಿ ಅವರು ಹೇಳಿರುವಂತದ್ದು, BJP ಶಾಸಕರಾದಂಥವ್ರು CT ರವಿ ಅವರು ಹೇಳಿರುವಂತದ್ದು, RSS ಶಾಖೆಗೆ ಬನ್ನಿ, ಅಲ್ಲಿ ಏನ್ ತಪ್ಪು ನಡೀತಾ ಇದೆ ಅಂತ ನೋಡಿ, ಅನುಭವಿಸಿ, ಅಲ್ಲಿ ಬಂದು ಸುಖವನ್ನು ಅನುಭವಿಸಿ, ನೋಡಿ ಹೆಂಗಿದೆ RSS ಅಲ್ಲಿ ಏನಿದೆ ಎತ್ತ ಏನು ಅಂತ ನೋಡಿ, ಅದನ್ನ ಬಿಟ್ಬಿಟ್ಟು ಸುಮ್ಮನೆ ಅದನ್ನ ತಡೆಯಕ್ಕೆ ಹೋಗಬೇಡಿ ಅಂತ CT ರವಿ ಸಾಹೇಬ್ರು ಹೇಳೋರೆ ಕಣಪ್ಪ. ಯಾಕೆಂದ್ರಪ್ಪ, ಅವ್ರು ಹೇಳ್ಬಿಟ್ಟವ್ರೆ RSS ಬಂದು ನೋಡಿ, ಶಾಖೆಗೆ ಬನ್ನಿ ನೀವು, ಆಮೇಲೆ ಅದಕ್ಕೆ ಕಡ್ವಾನ ಹಾಕ್ಬೇಕು, ಏನ್ ಹಾಕ್ಬೇಕು ನೀವೇ ನೋಡಿ, ಅಲ್ಲಿ ಸುಖವನ್ನು ಅನುಭವಿಸಿ ಬನ್ನಿ, RSS ಅಲ್ಲಿ ಏನೇನು ನಡೆಯುತ್ತೆ, ಏನು ಎತ್ತ, ಅಲ್ಲಿ ಏನ್ ತಪ್ಪು ನಡೀತಾ ಇದೆ, ಏನಾದ್ರು ನಡೀತಾ ಇದೆಯಾ ನೋಡಿ, ಆಮೇಲೆ ಅದಕ್ಕೆ ಕಡವಾನವನ್ನು ಹಾಕಿ ಅಂತ CT ರವಿ ಸಾಹೇಬ್ರು ಹೇಳ್ಬಿಟ್ಟವ್ರಿ RSS ಅವ್ರ ಬಗ್ಗೆ. ಅಂದ್ರೆ RSS ಚೆನ್ನಾಗಿ ಮಾಡುತ್ತೆ, ಅಲ್ಲಿ ಏನು ತಪ್ಪು ನಡೆಯೋದಿಲ್ಲ, ಅಲ್ಲಿ ಏನು ತಪ್ಪು ನಡೆದ್ರೆ ನೀವು ಅದಕ್ಕೆ ಕಡವಾನ ಕೊಡಿ ಅಂತ ಹೇಳಿದ್ರಿ. ಇನ್ನೊಂದು ವಿಚಾರ ಕಣಪ್ಪ, ಧರ್ಮಸ್ಥಳದಲ್ಲಿ ಪ್ರೊಟೆಸ್ಟ್, ಮಹೇಶ್ ಶೆಟ್ಟಿ ತಿಮ್ಮರೊಡ್ಡಿ ಪ್ರೊಟೆಸ್ಟರ್ಸ್ ಎಲ್ಲ ಅವರು ಬಂದ್ಬಿಟ್ಟು ಹೇಳ್ತಾರೆ, ಪೊಲೀಸ್ನವರು ಅವ್ರಿಗೆ ಹೇಳಿದ್ರಂತೆ, ಕಾನೂನಿಂದ ನಿಮಗೆ ಬಂದಿದೆ, ಕೋರ್ಟಿಂದ, ಹೈಕೋರ್ಟಿಂದಾನೇ ಆದೇಶ ಇದೆ, ಯಾರು ಹೋರಾಟ ಗಿರಾಟ ಅದು ಇದು ಅಂತ ಏನೂ ಮಾಡೋಂಗಿಲ್ಲ, ನಿಮ್ಮ ಮೇಲೆ ಕೇಸ್ ಆಗತ್ತಿ ಅಂತ ಪೊಲೀಸ್ ಹೇಳಿದ್ರು. ಆದ್ರೆ ಇವರು ಯಾವುದಕ್ಕೂ ಎದರಲ್ಲ, ನಾವು ಯಾವುದಕ್ಕೂ ಎದರಲ್ಲ, ನ್ಯಾಯ ಬೇಕು ನಮಗೆ ಅಂತ ನಿಂತ್ಕೊಂಡ್ಬಿಟ್ಟವ್ರೆ ಕಣಪ್ಪ. ಇನ್ನೊಂದು ವಿಚಾರ ಕಣಪ್ಪ, ಧರ್ಮಸ್ಥಳ ಕೇಸ್ ಅಂದ್ರೆ SIT ತನಿಖೆ ಆಯ್ತು, ಈ ತಿಂಗಳಲ್ಲೇ ನಿಮ್ಗೆಲ್ಲ ರಿಪೋರ್ಟ್ ಸಿಗುತ್ತೆ ಅಂತ ಹೇಳಿದಕ್ಕೆ ಅದಕ್ಕೆ ಜನಗಳು ಕೇಳ್ತಾ ಇದ್ದಾರೆ, SIT ತನಿಖೆ ಇಷ್ಟು ಬೇಗ ಆಗೋಗ್ಬಿಡ್ತಾ, ಇಷ್ಟು ಬೇಗ ಮುಗಿಸ್ಬಿಟ್ರ ನೀವು ಹೆಂಗೆ ಅಂತ ಅನುಮಾನ ಶುರು ಆಗ್ಬಿಡದೆ ಜನಕ್ಕೆ. ಅದಕ್ಕೆ ಈ ಪ್ರಶ್ನೆ ಮಾಡ್ತಾವ್ರೆ, SIT ತನಿಖೆ ಇಷ್ಟು ಬೇಗ ಮುಗಿಯಕ್ಕೆ ಹೆಂಗೆ ಸಾಧ್ಯ, ಎಲ್ಲ ಗೊತ್ತಾಗ್ಬಿಡ್ತಾ ನಿಮ್ಗೆ ಯಾರು ಎತ್ತ ಏನು ಅಂತ ಹೇಳಿ ಅಂತ ಕೇಳ್ತಾವ್ರೆ ಜನಗಳು, ಪ್ರಶ್ನೆ ಮಾಡ್ತಾ ಇದ್ದಾರಂತೆ. ಓಕೆ ಏನ್ರದೆ. ಇನ್ನೊಂದು ವಿಚಾರ ಕಣಪ್ಪ, ಬಿಹಾರ್ ಎಲೆಕ್ಷನ್ ದಲ್ಲಿ 20 ದಿವಸ ರಾಹುಲ್ ಗಾಂಧಿ ಅವರು ಈಗ ಕಾಣಿಸಿರ್ಲಿಲ್ಲ, ಈಗ ಮತ್ತೆ ಶುರು ಆಗ್ಬಿಟ್ಟಿದೆ, ಕ್ಯಾಂಪೇನ್ ಶುರು ಆಗ್ಬಿಡೋದಂತೆ ಕಣಪ್ಪ. ರಾಹುಲ್ ಗಾಂಧಿ ಅವರು ಓಡಾಡಕ್ಕೆ ಶುರು ಮಾಡವ್ರಂತೆ. ಈಗ ನೋಡ್ಬೇಕು ಕಣಪ್ಪ, BJP ಮತ್ತು ಕಾಂಗ್ರೆಸ್ ಟಕಾಫಾರ್ ಬಿಹಾರದಲ್ಲಿ ಏನಾಗುತ್ತೆ ಎಲೆಕ್ಷನ್ದಲ್ಲಿ ಅಂತ ಕಾಯ್ದು ನೋಡಬೇಕು. ಆಲ್ರೆಡಿ ರಾಹುಲ್ ಗಾಂಧಿ ಅವರು ಓಡಾಡಕ್ಕೆ ಶುರು ಮಾಡವ್ರಂತೆ. ಸೊ ರಾಜನಾಥ್ ಸಿಂಗ್ ಅವರು ಕೂಡ ಬರ್ತಾ ಇದ್ದಾರೆ, ಅವ್ರದ್ದು ರ್ಯಾಲಿ ಇರುತ್ತೆ, ಯಾರ್ಯಾರ್ದು ಯಾವ ಟೈಮ್ ಇರುತ್ತೆ ನಮ್ಗೆ ಗೊತ್ತಿಲ್ಲಪ್ಪ, ಸುದ್ದಿ ಬಂದಿರೋದು ಇಷ್ಟ ಐತೆ ಕಣಪ್ಪ. ಬಿಹಾರದಲ್ಲಿ ಏನಾಗ್ತೈತೆ ನೋಡ್ಬೇಕು, ಬಿಹಾರ್ ಲೂಟಿಕೆ ಹಿಂಗೆಲ್ಲ ಆಡೈತೆ, ಅದು ಬಿಟ್ಟಾಕ್ರಪ್ಪ, ನಮ್ಗೆ ಯಾಕೆ ಬೇಕು, ಅದು ನಾವು ಶಿಲ್ಪಾ ಶೆಟ್ಟಿ ಅವ್ರದ್ದು ನೋಡಿದ್ವಿ, ಬಿಹಾರ್ ಲೂಟಿಕೆ ಅಂತ, ನಾವು ಲೂಟ ಮಾಡೋಕ್ಕಾಗಲ್ಲ, ಬಿಟ್ಟಾಕಿ. ಇನ್ನು ವಿಚಾರಗಳ ಕಣಪ್ಪ, ಜಸ್ಟ್ ವೇಟ್ ಅಂಡ್ ವಾಚ್. ಇನ್ನೊಂದು ವಿಚಾರ ಕಣಪ್ಪ, DK ಶಿವಕುಮಾರ್ ಸಾಹೇಬರು ಅವರೇ ರಿಕಮೆಂಡ್ ಮಾಡ್ಕೋಬೇಕು ಅನ್ಕೊಂಡವ್ರೆ, ರಿಕ್ವೆಸ್ಟು ಯಾರ ಹತ್ರ, ಹೈಕಮಾಂಡ್ ಹತ್ರ ರಿಕ್ವೆಸ್ಟ್ ಮಾಡ್ಕೊಬೇಕು, ಮನವರಿಕೆ ಅಂದರೆ ಹೇಳ್ಕೊಳ್ಬೇಕು, ನನಗೆ CM ಶೀಟ್ ಕೊಡಿ, ದಯವಿಟ್ಟು ನನಗೆ ಅವಕಾಶ ಸಿಕ್ಕಿಲ್ಲ ಇನ್ನವರೆಗೂ, ನನಗೆ ಕೊಡಿ ಅಂತ ಕೇಳಬೇಕು ಅಂತ ಅವರು ಪ್ರಯತ್ನದಲ್ಲಿ ಇದ್ದಾರೆ ಅಂತ ಸುದ್ದಿ ಬಂದಿದೆ ಕಣಪ್ಪ. ನೋಡ್ಬೇಕಣಪ್ಪ ಏನಾಯ್ತಾಯ್ತು ಅಂತ. ನವಂಬರ್ ಕ್ರಾಂತಿ ಅಂತವ್ರು, ಈಗ ನವಂಬರ್ ಬಂತು, ಇನ್ನೇನು 2 ದಿವಸ ಕಳೆದ್ರೆ ನವಂಬರ್ ಶುರು ಕಣಪ್ಪ. ನಮಗಂತೂ ಕನ್ನಡ ರಾಜ್ಯೋತ್ಸವ ಗೊತ್ತಪ್ಪ, 1ನೇ ತಾರೀಕು, ಎಲ್ರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಅಂತ ನಾನು ಇವಾಗಲೇ ಹೇಳ್ಬಿಡ್ತೀನಿ ಕಣಪ್ಪ. ಆದರೆ ಈ ಕ್ರಾಂತಿ ಏನು ಅಂತ ನಮಗೂ ಗೊತ್ತಿಲ್ಲ ಕಣಪ್ಪ. ನವಂಬರ್ 1 ನಮಗೆ ಗೊತ್ತಿರೋಂಗೆ ಕನ್ನಡ ರಾಜ್ಯೋತ್ಸವ ಅಲ್ಲೇನ್ರಪ್ಪ. ಈಗ ಈ ಕ್ರಾಂತಿ ಮಾಡ್ಬಿಟ್ಟವ್ರೆ ನವಂಬರ್ಲಿ, ಈಗ ಈ ಕ್ರಾಂತಿ ಪ್ರತಿ ವರ್ಷ ಶುರು ಆಗ್ಬಿಡ್ತದ ಅಂತ ನವಂಬರ್ ಬಂದ್ಬಿಟ್ರೆ ಏನೋ ಗೊತ್ತಿಲ್ಲ ಕಣಪ್ಪ, ಕಾಯ್ದು ನೋಡಬೇಕು. ಇನ್ನೊಂದು ವಿಚಾರ ಕಣಪ್ಪ, ಪ್ರಿಯಾಂಕ್ ಖರ್ಗೆ ಸಾಹೇಬರು
RSS ಹಿಂದೆ ಬಿದ್ದಿದ್ರು, ಈಗ ಅಸ್ಸಾಂ CM ಹಿಂದೆ ಬಿದ್ದುಬಿಟ್ಟವ್ರಂತೆ ಕಣಪ್ಪ. ಇಷ್ಟು ದಿವಸ RSS ಹಿಂದೆ ಬಿದ್ದಿದ್ರು ಪ್ರಿಯಾಂಕಾ ಖರ್ಗೆ ಸಾಹೇಬರು, ಈಗ ಅಸ್ಸಾಂ CM ಹಿಂದೆ ಬಿದ್ದುಬಿಟ್ಟವ್ರಂತ. ಅವ್ರು ಏನೇನೋ ಮಾತಾಡ್ಬಿಟ್ಟವ್ರೆ ಕಣಪ್ಪ. ಅದಕ್ಕೆ ಅಸ್ಸಾಂ CM ಬಂದು ಅಸ್ಸಾಮಲ್ಲಿರೋ CM ಅವ್ರು ಬಂದ್ಬಿಟ್ಟು ಸರಿಯಾಗಿ ತಿರುಗೇಟು ಕೊಟ್ಬಿಟ್ಟವ್ರೆ ಪ್ರಿಯಾಂಕಾ ಖರ್ಗೆ ಅವರಿಗೆ. ಏನಂತ ಕೊಟ್ಟವ್ರು ಇವ್ರು ಅವ್ರಿಗೆ ಹೇಳೋರು, ಇವ್ರು ಅವ್ರಿಗೆ. ಸೊ ಪ್ರದೀಪ್ ಈಶ್ವರ್ ಅವರು ನೀವು ಎಕ್ಸ್ಕ್ಯೂಸು ಸ್ಯಾರಿ ಕೇಳಬೇಕು, ನಮ್ಮ ಕರ್ನಾಟಕ ಇದಕ್ಕೆ ಕಾಂಗ್ರೆಸ್ ಇದಕ್ಕೆ ನಮ್ಮ ಖರ್ಗೆ ಸಾಹೇಬ್ರಿಗೆ ಸ್ಯಾರಿ ಕೇಳಬೇಕು ನೀವು ಅಂತೇಳಿ ಅಸ್ಸಾಂ CM ಅವ್ರಿಗೆ ಇವ್ರು ಇಂಗ್ಲೀಷಲ್ಲಿ ಪ್ರದೀಪ್ ಈಶ್ವರ್ ಸಾಹೇಬ್ರು ಇಂಗ್ಲೀಷಲ್ಲಿ ಅವ್ರು ಸಿ ವಾಟ್ ಇಸ್ ದಿಸ್ ಎ ಕನ್ವೆನ್ಷನ್ ಇಸ್ ನಾಟ್ ದಿಸ್ ಯು ಹ್ಯಾವ್ ಟು ಬಿ ಎಕ್ಸ್ಕ್ಯೂಸ್ ಅಂತ ಅಲ್ಲೇ ನಮಗೆ ಬರಲ್ಲ ಬಿಟ್ರಪ್ಪ. ಅದು ಈಶ್ವರ್ ಸಾಹೇಬ್ರು ಮಾತಾಡ್ತಾರೆ, ಪ್ರದೀಪ್ ಈಶ್ವರ್ ಸಾಹೇಬ್ರು. ಅವ್ರು ಎಲ್ಲದರಲ್ಲೂ ಎತ್ತಿದ ಕೈ ಕಣಪ್ಪ. ಕನ್ನಡನೂ ಚೆನ್ನಾಗಿ ಮಾತಾಡ್ತಾರೆ, ಇಂಗ್ಲೀಷು ಓದೋರು ಕಣಪ್ಪ, ಎಲ್ಲ ನಮ್ಮಂಗೆ ಇರ್ತಾರಲ್ರಪ್ಪ, ಇರಲಿ ಬಿಡ್ರಿ. ಸೊ ಇದಕ್ಕಾಗಿ ಹಿಂಗೆ ಹೇಳೋರು ಅವ್ರೆ ದಿ ಕರ್ನಾಟಕ ಕಾನ್ಸ್ಟಿಟ್ಯೂಷನ್ ಇಸ್ ನಾಟ್ ದಿಸ್ ಫೆಂಟಿಷಸ್. ನಮ್ಗೆ ಗೊತ್ತಿಲ್ಲ, ನಿಮ್ಗೆ ಗೊತ್ತೈತಿ. ಇದೇ ಕಣಪ್ಪ ಹೇಳಿರೋದು. ಸೊ ಇವತ್ತಿನ ವಿಚಾರ ಇಷ್ಟ ಆಗಿತ್ತು ಕಣಪ್ಪ. ಇನ್ನೂ ಹಲವಾರು ವಿಚಾರಗಳವೆ ಹೇಳ್ತೀನಿ. ಸುದ್ದಿಗಳಿಗೆ ಏನಪ್ಪ ಕಡಿಮೆ ನಮ್ಮ ಕರ್ನಾಟಕದಲ್ಲಿ ಬೇಜಾನ್ ಸಿಗ್ತವೆ. ಮತ್ತೆ ನಾಳೆ ಬಂದು ನಾನು ಸುದ್ದಿಗಳು ನಿಮ್ಗೆ ಕೊಡ್ತೀನಿ. ಪೊಲಿಟಿಕ್ಸ್ ಮಸಾಲೆ ದೋಸೆಯಲ್ಲಿ ಓಕೆನಪ್ಪ. ಓಡ್ ಬರ್ತೀನಿ ಕಣಪ್ಪ. ಶಂಭುಲಿಂಗ ಓಡ್ ಬರ್ತೀನಿ ರಪ್ಪ. ನಿಮ್ಮ ಓಟ್ ಯಾರಿಗೆ? ನನಗೆ. ನಿಮ್ಮ ಓಟ್ ಯಾರಿಗೆ? ನನಗೆ. ಬರ್ತೀನಿ ಕಣ್ರಪ್ಪ. ಶಂಭುಲಿಂಗ ಬರ್ತೀನಿ ರಪ್ಪ, ಬರ್ತೀನಿ ರೀ ಶಂಭುಲಿಂಗ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.